ವಿಶ್ವವಿಖ್ಯಾತ ಮೈಸೂರಿನ ಮುಕುಟ ಚಾಮುಂಡಿ ಬೆಟ್ಟದಲ್ಲಿರುವಂತಹ ನಂದಿಗೆ ತೆರಳುವಂತಹ ರಸ್ತೆ ಏನಿದೆ, ಈ ರಸ್ತೆ ಕಳೆದ 6 ವರ್ಷಗಳಿಂದಲೂ ಕೂಡ ದುರಸ್ತಿಯಲ್ಲಿತ್ತು. ಬಹಳ ಪ್ರಮುಖವಾಗಿ ಈ ಒಂದು ರಸ್ತೆ ಏನು ನಂದಿಯ ದರ್ಶನಕ್ಕೆ ಹೋಗುತ್ತೆ ಅಥವಾ ಏನು ನಂದಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ನಂದಿಯು ಕೂಡ ಏನು ಸಾಕಷ್ಟು ಪ್ರಾಚೀನ ಇತಿಹಾಸವುಳ್ಳಂಥದ್ದು. ಹೀಗಾಗಿ ಬೃಹತ್ ಆಕಾರದ ನಂದಿಯನ್ನು ನೋಡೋದಕ್ಕೆ ಈ ರಸ್ತೆಯಲ್ಲಿ ಸಾಕಷ್ಟು ಲಕ್ಷಾಂತರ ಪ್ರವಾಸಿಗರು ಆಗಮಿಸ್ತಾ ಇದ್ದರು. ಆದರೆ 6 ವರ್ಷಗಳ ಹಿಂದೆ ಏನು ಅತಿಯಾದ ಮಳೆ ಏನಾಗಿತ್ತು, ಆ ಮಳೆಯಿಂದಾಗಿ ಇಲ್ಲಿ ಭೂಕುಸಿತ ಉಂಟಾಗಿತ್ತು. ಇದರಿಂದಾಗಿ ರಸ್ತೆ ಹೋಗುವಂತಹ ದಾರಿಯಲ್ಲಿ ಏನು ಬೆಟ್ಟದ ಕೆಲವು ಭಾಗಗಳು ಕುಸಿದಿದ್ವು. ಹೀಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ರೀತಿಯಾದಂತಹ ಪ್ರಯತ್ನವನ್ನು ಮಾಡಿ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿ, ಹೀಗಾಗಿ ಸಾಕಷ್ಟು ತಂತ್ರಜ್ಞರು ಕೂಡ ಇದರ ವಿಚಾರವಾಗಿ ಒಂದು ಸಂಶೋಧನೆಯನ್ನು ಮಾಡಿ ಈಗ ಈ ಒಂದು ರಸ್ತೆ ಏನು ಓಡಾಟಕ್ಕೆ ಅಥವಾ ಸಂಚಾರಕ್ಕೆ ಮುಕ್ತವಾಗಿರ್ತಕ್ಕಂಥದ್ದು. ಹೀಗಾಗಿ ಕಳೆದ ದಿನಗಳಿಂದ ಈ ಒಂದು ಸಂಚಾರಕ್ಕೆ ಪ್ರಾಯೋಗಿಕವಾಗಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಡಾಂಬರೀಕರಣ ಇರ್ಬೋದು, ಅದಕ್ಕೆ ಅಥವಾ ಏನಿದು ರಸ್ತೆ ಸೂಚನಾ ಫಲಕಗಳನ್ನ ಹಾಕುವಂಥದ್ದು ಇರ್ಬೋದು, ಹೀಗೆ ಅನೇಕ ರೀತಿಯಾದ ಇನ್ನಷ್ಟು ಕೆಲಸಗಳಿರ್ತಕ್ಕಂಥದ್ದು. ಹೀಗಾಗಿ ಆ ಕೆಲಸಗಳು ಮುಗಿದ ನಂತರ ಈ ಒಂದು ರಸ್ತೆ ಲೋಕಾರ್ಪಣೆ ಆಗುತ್ತೆ. ಯಾಕಂದರೆ ಮೈಸೂರು ಅಂದರೆ ಸಾಕಷ್ಟು ಸಾರ್ವಜನಿಕರು ಅಥವಾ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಮೈಸೂರಿಗೆ ಬಂದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಬರೋದು ವಾಡಿಕೆ. ಚಾಮುಂಡಿ ಬೆಟ್ಟದ ಜೊತೆ ಏನು ನಂದಿಯನ್ನು ಕೂಡ ದರ್ಶನವನ್ನು ಮಾಡ್ತಾರೆ. ಹೀಗಾಗಿ ಈ ರಸ್ತೆ ಅದಕ್ಕೆ ಸಂಪರ್ಕವನ್ನು ಕೊಡ್ತಾ ಇತ್ತು. ಆದರೆ ಕಳೆದ ವರ್ಷಗಳಿಂದ ಏನು ಈ ಸಂಪರ್ಕ ಕಡಿತ ಆಗಿತ್ತು. ಹೀಗಾಗಿ ನಂದಿ ವಿಗ್ರಹದ ಬೃಹತ್ ನಂದಿ ಆಕಾರದ ವಿಗ್ರಹ ಏನಿದೆ, ಆ ಬಳಿಯಲ್ಲಿ ಏನು ವ್ಯಾಪಾರಸ್ಥರುಗಳಿರ್ಬೋದು ಅಥವಾ ಅಲ್ಲಿ ಆ ಪ್ರವಾಸಿಗರನ್ನ ನಂಬಿ ಬದುಕಿರುವಂತಹ ಸಾಕಷ್ಟು ವ್ಯಾಪಾರಸ್ಥರುಗಳು ಕೂಡ ಕಂಗಾಲಾಗಿದ್ದರು. ಏನು ಬೆಟ್ಟದ ಮೆಟ್ಟಲುಗಳು ಒತ್ತಿ ಹೋಗುವಂತಹ ಪ್ರವಾಸಿಗರು ಮಾತ್ರ ಅಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಿದ್ರು. ಈಗ ಈ ಒಂದು ರಸ್ತೆ ಮುಕ್ತವಾಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ವ್ಯಾವಹಾರಿಕವಾಗಿ ಸಾಕಷ್ಟು ರೀತಿಯಾದ ಅನುಕೂಲ ಆಗ್ತದೆ. ಹಾಗೂ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಂದಿಯ ದರ್ಶನವನ್ನು ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಏನು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗೂ ಈ ಕಾಮಗಾರಿ ಕೂಡ ಪೂರ್ಣ ಆಗಿರ್ತಕ್ಕಂಥದ್ದು. ಎಲ್ಲರಲ್ಲೂ ಕೂಡ ಚಾಮುಂಡಿ ಬೆಟ್ಟದ ನಿವಾಸಿಗಳಿರ್ಬೋದು ಅಥವಾ ಇಲ್ಲಿ ಬರುವಂತಹ ಆ ಪ್ರವಾಸಿಗರಲ್ಲೂ ಕೂಡ ಸಾಕಷ್ಟು ಸಂತಸ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಯಶಸ್ ಮಾವತ್ತರ್, ನಿಮ್ಮ ಧ್ವನಿ ನ್ಯೂಸ್.